जय मंगलम जय नमः पार्वती शिव हर हर महादेव। सद्गुरुनाथ महाराज की जय। राजराजेश्वरी माता की जय। जय मंगलम जय नमः पार्वती शिव हर हर महादेव। हर गुरुर्ब्रह्मा गुरुर्विष्णु गुरुदेवो महेश्वरा। गुरवे साक्षात् परब्रह्म तस्मै श्री गुरवे नमः। तस्मै श्री गुरवे ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತ್ತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳ ಪಾದಕ್ಕೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳು ನೋಡ್ರಿ. ಪ್ರಿಯ ಇಲ್ಲಿ ಪ್ರಿಯ ಇದ್ದದ್ದನ್ನು ಯಾರ ಒಂದಿಷ್ಟು ಕೊಟ್ರಂದ್ರೆ ಹಂಗೆ ಕೊಟ್ರಂದ್ರನ ಅದು ಚಲೋ ಅನ್ಸಂಗಿಲ್ಲ. ಅದು ದುಡ್ಡು ಕೊಟ್ಟು ತಗೊಂಡದ್ದ ಬೇರೆ, ಹಂಗೆ ಇಸ್ಕೊಂಡದ್ದ ಬೇರೆ. ನೋಡ್ರಿ ನೀವು ಪುಕ್ಕಟ ಏನು ಕೊಡ್ತಾರಲ್ಲ ಅದು ಅಷ್ಟು ಚಲೋ ಇರಂಗಿಲ್ಲ. ಅವ್ರ ಚಲೋದು ಕೊಟ್ರೂ ಇರಂಗಿಲ್ಲ. ರೊಕ್ಕ ತಗೊಂಡು ಯಾರು ಕೊಡ್ತಾರಲ್ಲ ಅದು ಒಳ್ಳೇದು ಭಾಳ ಚಲೋ ಇರ್ತೈತದ. ನೋಡ್ರಬೇಕಾರ ನೀವು ಶ್ರಾವಣದಲ್ಲಿ ಒಂದು ತಿಂಗಳ ಮಂದಿನ ಕರೆಸಬೇಕಾದ್ರೆ 50,000 ರೂಪಾಯಿ ಕೊಟ್ಟಾಗನ ಬರ್ತಾರೆ ಅವ್ರು ಹೇಳಕ್ಕೆ. ಕೊಡ್ಲಿಕ್ಕೆ ಬರಂಗಿಲ್ಲ, ಅದು ಟೈಮ್ ಪ್ರಕಾರ. 50,000 ಕೊಟ್ರಿ ಬಂದು ಹೇಳ್ತಾರೆ. ಆಗ ಎಷ್ಟು ಚೆಂದಾಗಿ ಕೇಳ್ತೀರಿ. ಪ್ರವಚನಕ್ಕೆ ಹೋಗೋದತಿ ಇವತ್ತಿನ ದಿವಸ ಲಘು 2 ಸರಕು ನೀಡಿರ್ತ ಉನ್ಯಾನ ಅವ್ರನ್ನ ಎಬ್ಬಿಸ್ಕೊಂಡು ಹೊಕ್ಕಿರಿ. ಇಲ್ಲಿ ಯಾವ ದುಡ್ಡೂ ಇಲ್ಲ. ನಿಮಗೆ ಯಾರಿಗೆ ಕೊಡ್ರಿ ಅತ್ತೂ ನಾ ಅಂದಿಲ್ಲ. ನನಗೇನು ಕೊಡೋದು ಬೇಡ. ಹುಟ್ಟಿಸಿದವ ಗೊತ್ತಿಲ್ಲನ ಹೊಟ್ಟಿಗೆ ಹಾಕಕ್ಕ. ಕಲ್ಲಿನಲ್ಲಿ ಕೂಗುವ ಕಪ್ಪೆಗೆಯಲ್ಲಿ ಹಾರವನ್ನು ನಿರ್ಮಿಸಿದವರಾರಯ್ಯ. ಅವ ಮಾಡಿದರಿಯೇ ಇದಕ್ಕೆ ಸಂಶಯವೂ ಇಲ್ಲ. ಹುಟ್ಟಿಸ್ಯಾನಲ್ಲ ಅವ ಏನು ಹಾಕ್ತಾನೆ, ಹೆಂಗೆ ಇಡ್ತಾನೆ. ಯಾರಿಗೆ ಒಂದು ದುಡ್ಡು ನಾ ಕೊಡ್ರಿ ಅನ್ನಂಗಿಲ್ಲ, ನನಗೆ ಬೇಕಾಗಿಯೂ ಇಲ್ಲ. ಯಾಕೆ ನಾ ಪ್ರೀನ ಹೇಳಕತ್ತೀನಿ, ನಾ ಯಾಕೆ ಕೊಡ್ಲೇನ್ರಿ? ಅದಕ್ಕಾಗಿ ದುಡ್ಡು ಕೊಟ್ಟು ತಂದ ಹಚ್ಚಿರ್ತೀರಿ, ಪ್ರೇಮದಿಂದ ಕೇಳ್ತೀರಿ. ಇಲ್ಲಿಯೂ ಪ್ರಿಯವಾಗಿ ಹೇಳ್ತನೋ, ಸ್ವಲ್ಪ ತಲೆ ಒಳಗೆ ಇಟ್ಕೋರಿ. ನೀವು ನನ್ನಷ್ಟರ ಆಗ್ರಿ, ಆಗ್ರಿ ಇಷ್ಟ ಅಕ್ಕಪ್ಪ. ಅವ ಅದಕ್ಕಾಗಿ ಪುಣ್ಯಾತ್ಮರೇ ಪ್ರಿಯವಾಗಿ ಹೇಳ್ತನೋ,
ಒಂದೆರಡು ಮಾತನ್ನು ಕೇಳೋತು ಬರ್ರಿ, ಕೇಳಿ ಆನಂದ ಪಡೀರಿ, ನೀವು ತಿಳ್ಕೋರಿ, ತಿಳಿಯುವಂಗ ನಾ ಹೇಳ್ತೇನೆ ನಿಮಗೆ. ಆ ಭಗವಂತ ಎಷ್ಟು ಸಾಧ್ಯ ಮಾಡ್ಯಾನಲ್ಲ ಅಷ್ಟನ್ನು ನಾನು ಬುದ್ಧಿಗೆ ಹರಿದಷ್ಟು ನಿಮಗೆ ನಾ ಹೇಳ್ತೇನೋ, ತಿಳ್ಕೊರಿ. ತಿಳ್ಕೊಂಡು ನೀವು ಮುಕ್ತರಾಗ್ರಿ. ಎಷ್ಟು ಇರ್ತೈತಿ, ಅನ್ನ ಮಾಡ್ತೀವಿ ಬೋಗಾನಿ ತುಂಬ, ಅನ್ನ ಮಾಡಿದ್ರೆ ಅನ್ನ ಆಗೈತೋ ಅಥವಾ ಇಲ್ಲೋ ನೋಡ್ಬೇಕಾದ್ರೆ ಅಷ್ಟು ಅಗಳವನ್ನು ತಗೊಂಡು ಹಿಚಿಕ್ ನೋಡ್ತೀರ ನೀವು? ಇಲ್ಲಲ್ಲ, ಒಂದು ಅಗಳ ನೋಡ್ತೀರಿ, ಅಲ್ಲೇ ಹಿಚಿಕೆ ಅನ್ನ ಆಗೈತೋ ಅಥವಾ ಇಲ್ಲೋ ಅಂಥೇಳಿ. ಇವು ಲೈಟ್ ಬೇಡ, ಅನ್ನ ಆಗೈತೋ ಇಲ್ಲೋ ಅಂಥೇಳಿ ಒಂದು ಅಗಳ ಹಿಚಿಕೆ ನೋಡ್ತೀರಿ. ಅನ್ನ ಆದದ್ದು ಗೊತ್ತಾಕತಿ, ಅನ್ನ ಬಿಟ್ಟದ್ದು ಗೊತ್ತಾಕತಿ. ಜ್ಞಾನ ಅಂದ್ರೆ ಏನು? ಒಂದು ಲೀಟ್ರ ಒಂದಿಷ್ಟು ತಿಳ್ಕೊಂಡ್ರೆ ಬಗೆ ಹರಿತ. ಅನ್ನದ ಬೋಗಾಣಿ ಅನ್ನ ಅಷ್ಟಕ್ಕೂ ಹೆಚ್ಚುವುದು ಬೇಕಾಗಿಲ್ಲ. ಒಂದಗಳ ನೋಡಿದ್ರೆ ಹೆಂಗೆ ತಿಳಿತೈತೋ. ಜ್ಞಾನ ಆಗಬೇಕಾದ್ರೆ ಏನು, ಅಭ್ಯಾಸ ಮಾಡಿ ಮಂದಿಗೆ ಹೇಳೋದಾದ್ರೆ 12 ವರ್ಷ ಸೇವೆ ಮಾಡೋದು. ಒಂದಿಷ್ಟರಾಗ ತಿಳಿತೈತಿ, ಎಷ್ಟು ಬರ್ತೈತಲ್ಲ, ಎಷ್ಟು ತಿಳಿತೈತಿಲ್ಲ ಅಷ್ಟು ತಿಳ್ಕೊಂಡು ಮುಕ್ತರಾಗ್ರಿ. ಏನು ಪರಮಾತ್ಮ ಏನು ಕೊಟ್ಟಾನ ನಮಗೆ? ಭಗವಂತ ದುರಾಶೆ ಇರಬಾರ್ದು, ಆಸೆ ಇರಬೇಕಷ್ಟ. ಎಷ್ಟ ಅಷ್ಟ. ಆಸೆ ಇರಬಾರ್ದಂತಲ್ಲ, ಇರಬೇಕು. ಆದರೆ ಎಷ್ಟು ಇರಬೇಕಲ್ಲ ಅಷ್ಟೇ ಇರಬೇಕು. ಅತಿ ಆಸೆ ಗತಿಗೆಡಿಸ್ತತ್ತ, ಅತಿ ಆಸೆ ನಮ್ಮಲ್ಲಿ ಇರಬಾರ್ದು. ಅದಕ್ಕೆ ಶ್ರೀಮನ್ನಿಜಗುಣ ಶಿವಯೋಗಿಗಳವರು ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ 3ನೇ ಪದ್ಯ 2ನೇ ಸಾಲು ಏನು ಹೇಳಿಕೊಂಡು ಬರೋರಾಗಿದ್ದಾರೆ ಅಂತ ಕೇಳಿದರೆ, ಪುಣ್ಯಾತ್ಮರೇ, ದೊರಕಲೇನದರೊಳು ಪರಿಣಿಯತೆ ಚಂದಮಮ. ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಾರ. ಇಷ್ಟರೊಳಗೆ ತಿಳ್ಕೊಂಡು ಬಿಡ್ಬೇಕು ನಾವು. ಹಂಗೆ ಹೇಳ್ಯಾರ, ದೊರಕಲೇನದರೊಳು ಪರಿಣಿಯತೆ ಚಂದಮಮ. ಆ ಪರಮಾತ್ಮ ನಮಗೆ ಎಷ್ಟು ದೊರಕಿಸ್ಯಾನ ಅಷ್ಟರೊಳಗೆ ನಾವು ಇರುವುದು ಚಂದ. ಭಗವಂತ ಎಷ್ಟು ಕೊಟ್ಟಾನ ಅಷ್ಟರಲ್ಲೇ ಸಂತೃಪ್ತ ಆಗಬೇಕು ನಾವು. ಇದನ್ನು ನಾನುಡಿಯಲ್ಲಿ ಹೇಳ್ತಾರ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರೆ. ಇರ್ಲಿಕ್ಕಂದ್ರೆ ಹಾಸಿಗೆ ದಾಟಿ ಕಾಲು ಚಾಚಿದಪ್ಪ ಅಂತಂದ್ರೆ ಅಲ್ಲಿ ಏನಾಕ್ಕದ ಅಂತ ಕೇಳಿದ್ರೆ ನೆಲಕ್ಕೆ ಹೋಗ್ತಾವ ಕಾಲ. ಆದ ಕಾರಣಕ್ಕಾಗಿ ಹಾಸಿಗಿದ್ದಷ್ಟು ಕಾಲು ಚಾಚಬೇಕು, ರೊಕ್ಕಿದ್ದಷ್ಟು ಸಂತಿ ಮಾಡಬೇಕು. ಭಾಳಷ್ಟು ಒಮ್ಮೆ ಕಿರಾಣಿ ಅಂಗಡಿಗೆ ಹೋಗಿ ಅದ್ಯಾಂಗ ಅಂಥೇಳಿ ಕೈ ಚೀಲ ತುಂಬ್ಕೊಂಡಿವು. ಆದರೆ ದುಡ್ಡು ಕೊಡಾಕಿರ್ಲಿಕ್ಕೆ ಏನು ಮಾಡು, ಕಮ್ಮಿ ಅದು ಅಂದ್ರೆ, ಅಥವಾ ದುಡ್ಡ ಇರ್ಲಿಕ್ಕೆ. ಅದಕ್ಕಾಗಿ ಬಹಳ ಸುಂದರವಾದಂಥ ಮಾತನ್ನು ಹೇಳ್ಯಾರ ಶ್ರೀಮನ್ನಿಜಗುಣ ಶಿವಯೋಗಿಗಳವರು, ಪುಣ್ಯಾತ್ಮರೇ. ಅದಕ್ಕಾಗಿ ಪರಮಾತ್ಮ ಎಷ್ಟು ಕೊಟ್ಟಿರ್ತಾನ ಅಷ್ಟ್ರಾಗ ಸಂತೃಪ್ತ ಆಗೋದು ಭಾಳ ಒಳ್ಳೆಯದು. ನೀ ಅತಿ ಆಸೆ ಮಾಡಕತ್ತಿದಪ್ಪ ಅಂತ ಕೇಳಿದ್ರೆ ಲಾಸ್ಟಕ್ಕೆ ಏನಾಗೋದೈತಿ ಅದನ್ನು ನೀವು ಹೇಳ್ರಿ. ಅತಿ ಆಸೆ ಗತಿಗೆಡಿಸಿತು, ಹೌದಲ್ಲ? ಪುಣ್ಯಾತ್ಮರೇ, ಶ್ರೇಷ್ಠವಾದಂಥ ಈ ಮನುಷ್ಯ ಜನ್ಮ ಕೈಯ ಕೊಟ್ಟಾನ, ಕಾಲ ಕೊಟ್ಟಾನ.
ಮಾತನಾಡಲಿಕ್ಕೆ ಬಾಯು ಕೊಟ್ಟಾನ, ಮೂಕರನ್ನು ಮಾಡಿಲ್ಲ. ಮೂಕರನ್ನ ಮಾಡ್ರೆ ಶಾಸ್ತ್ರ ಕಲ್ತು ಹೇಳೋದು ಹೆಂಗೆ? ಓಂ ನಮ ಶಿವಾಯರ ಅನ್ನೋದು ಹೆಂಗೆ? ಕೃಷ್ಣ ಕೃಷ್ಣ ಹತ್ತರ ಅನ್ನೋದು ಹೆಂಗೆ? ಅನ್ನಕ್ಕೆ ಬರ್ತತ್ತಂದ್ರೆ ಮೂಕರನ್ನ ಮಾಡಿದ್ರೆ ಇಲ್ಲ. ಎಲ್ಲ ಅವಯವಗಳನ್ನು ಕೊಟ್ಟಾನಲ್ಲ, ಅವನಿಗೊಂದು ಕೃತಜ್ಞತೆ ಹೇಳಬೇಕು ನಾವು. ಹೇ ಭಗವಂತ, ಇಷ್ಟ ಶರೀರ ಸಂಪತ್ತಿಟ್ಟಿಯಲ್ಲ, ದುಡಿದು ತಿನ್ನಾಕ ಇನ್ನೇನು ಬೇಡುದೈತಿ ನಿನ್ನಂತೇಳಿ. ನಿನ್ನ ಸ್ಮರಣೆ ಮಂದ ಮಾಡೋದು ಸಾಕು. ಹೇಳಬೇಕು, ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ನಾವು. ಒಬ್ಬ ಮನುಷ್ಯ ಏನು ಮಾಡಿದಪ್ಪ ಅಂತ ಕೇಳಿದ್ರೆ, ಕಾಲ ನಡಿಗಿಲೆ ನಡ್ಕೋತ ದಾರಿ ಹಿಡಿದ ಹೊಂಟಿದ್ದ. ಯೌವನ ವಯಸ್ಸೈತಿ, ಸುಮ್ಮ ಹೋಗ್ಬೇಕು, ಹೋಗಬಾರ್ದು. ಏನು ಮಾಡಿದ ಮನಸ್ಸ? ಹೇ ನಡಿದು ಇದು ಬೇಡ, ಕುದುರೊಂದಾಗಿದ್ರೆ ಭಾಳ ಚಲೋ ಆಕ್ಕಿತ್ತು, ಹತ್ತಿ ಹೋಗಕ್ಕೆ ಬರ್ತತ್ತಲ್ಲ, ಕುದುರೊಂದಾಗಿತ್ತಂದ್ರೆ ಭಾಳ ಚಲೋ ಆಕ್ಕಿತ್ತು ಅಂದ ಮನುಷ್ಯ. ಹತ್ತಾಕ ಹೇಳಿದಂದಾಗ ಅವನಿಗೆ ಕುದುರೆನೂ ಪ್ರಾಪ್ತಿ ಆತ್ರಿ. ಅನಿವಾರ ಅಂತದ್ ನೋಡ್ರಿ, ಬಿಡಿದ್ದೆಲ್ಲ ಸಿಗಾಕತ್ತೈತೆ. ಕುದುರೆ ಹತ್ಯಾನ, ಕುದುರೆ ಹತ್ಕೊಂಡು ಸುಮ್ಮ ಹೋಗಬೇಕು, ಹೋಗಬಾರ್ದು. ಕುದುರೆ ಸಿಕ್ಕತ್ಲೆ ಸಾಕು. ಏನು ಬೇಡಿದ? ರಥ ಆಗಿದ್ರೆ ಭಾಳ ಚಲೋ ಆಕ್ಕಿತ್ತು. ಕುದುರೆ ಮೇಲೆ ಗಾಂವ್ ಆಗಂಗಿಲ್ಲ, ರಥ ಒಂದಾಗಿದ್ರೆ ಭಾಳ ಚಲೋ ಆಕ್ಕಿತ್ತು ಅಂದವ ಮನುಷ್ಯ. ಅವನ ಹಣಿ ಬಾರಕ್ಕೆ ರಥ ಒಂದು ಬತ್ತು, ಕುದುರೆ ಇಳ್ದ, ರಥದಾಗ ಕುತ್ತ. ಹೋದರ್ಧ ಹಾದಿ ಹೋಗಿ ಏನು ಹೇಳ್ತಾನ? ಆನೆಗಿದ್ರೆ ಭಾಳ ಚಲೋ ಆಕ್ಕಿತ್ತು ನನಗೆ. ಅತ್ತೆ ಮೆರವಣಿಗೆ ಮಾಡಿಕೊಳಕ್ಕೆ ಊರೆಲ್ಲ ಮಂದಿ ನೋಡ್ಬೇಕಲ್ಲ. ಈ ಶಬ್ಬಾಷ್ ಅನ್ನೋದಕ್ಕೆ ನಾ ಪ್ರವಚನ ಹೇಳಕತ್ತಿಲ್ಲ. ಯಾಕೆ ಸದಾವ ಕಾಲ ಮನೆ ಒಳಗಿರ್ತಾನ. ಮನೆ ಮಾತು ಬೇಡಕ್ಕವು ಪ್ರಪಂಚದ ಮಾತ. ಆದ ಕಾರಣಕ್ಕಾಗಿ ಒಂದೊಂದಿಷ್ಟಿಷ್ಟು ಮಾಡಿ ಇಡುವೆ ಹಾಕಕತ್ತೀನಿ ನಾ ಇಷ್ಟ. ಹಂಗೆ ಮನುಷ್ಯ ಏನು ಮಾಡಿದಪ್ಪ ಅಂತಂದ್ರೆ, ನನಗೊಂದು ಆನೆಗಿದ್ರೆ ಚಲೋ ಆಕ್ಕಿತ್ತು, ಊರಾಗ ಮೆರವಣಿಗೆ ತಕ್ಕೋತಿದ್ನಿ ಕೂತ ಅಂದ. ಇದಕ್ಕೇನಂತೀರಿ? ದುರಾಸೆ, ಅತಿ ಆಸೆ ಇರಬೇಕು ಮನುಷ್ಯನಿಗೆ. ಇಷ್ಟ ಅತಿ ಆಸೆ ಇರಬಾರ್ದು ಪುಣ್ಯಾತ್ಮರೇ. ಅತಿ ಆಸೆ ಮಾಡಿದೀವಪ್ಪ ಅಂತಂದ್ರೆ ನಾವು ಗತಿನ ಕೆಡಿಸ್ಕೊಳ್ದಕ್ಕತೆ. ಗತಿನ ಕೆಡಿಸ್ಕೊಂಡ್ವಿ ಅಂದ್ರೆ ಅತ್ತಿಂದ ಏನೈತಿ? ಅತ್ತಿಂದ ಏನಿಲ್ಲ. ಒಬ್ಬ ಒಂದು ಊರೊಳಗೆ ರಾಜ ಇದ್ದ. ಅವಂದ ಈ ಊರೊಳಗೆ ಯಾರು ಓಡ್ತೀರಿ, ಓಡಾಕೆ ಯಾರು ಎಕ್ಸ್ಪ್ರೆಸ್ ಇದ್ರಿ, ಸಂಚನ ಓಡ್ರಿ, ಸೂರ್ಯ ಮುಳುಗುವ ತನಕ ಓಡಿದ್ರೆ ಅದು ಎಷ್ಟು ಓಡಿರ್ತಿರಲಿಲ್ಲ ಅಷ್ಟು ಹೊಲವನ್ನು ಬರೆದು ಕೊಡ್ತಾನೆ ನಿನಗಂತ ಹೇಳಿದರು. ರಾಜ ಹೇಳಿದಾಗ ಒಬ್ಬ ಮನುಷ್ಯ ಅಂದ, ಬಿಡಬಾರ್ದು ಇದನ್ನು. ಯಾಕೆ? ಅಕಸ್ಮಾತಾಗಿ ಬಂದತ್ತಿದ, ಇದನ್ನು ಬಿಡಕ್ಕೆ ಹೋಗಬಾರ್ದು.
ಈ ಚಾನ್ಸ್ ಒಂದು ತಗೊಂಡ ಬಿಡ್ಬೇಕಂದ ಮನುಷ್ಯ. ಚಾನ್ಸ್ ಒಂದು ತಗೊಂಡ ಬಿಡ್ಬೇಕಂದ್ಗಳೇ ಸೂರ್ಯ ಉದಯಕ್ಕಂದ್ರೆ ನಿತ್ತ. ನೋಡ್ರಿ ಇದ ಮಾತು ಕರೇನ್ರಿ ಅಂತ ಕೇಳಿದ. ಓಹೋ, ನೀ ಎಷ್ಟು ಓಡ್ತೀಯಲ್ಲ, ಓಡಿದಷ್ಟು ನಿನಗೆ ಹೊಲನ ಬರೆದು ಕೊಡ್ತಾನೆ ಹೋಗಂದ್ರವ್ರು. ಮುಂಜಾನೆ ಎದ್ದು ಓಡಿದ ಮಧ್ಯಾಹ್ನ ಆದರೂ ನಿಂದ್ರುವಲ್ಲ ಪುಣ್ಯಾತ್ಮ. ಎಂಥ ತಾಕತ್ತೋ ಎಂಥ ದುರಾಶೆನೋ. ಓಡಿದ ಒಂದು ಮಳ ಇದ್ದ ಸೂರ್ಯ. ಆಗ ಮಳ ಒಂದು ಗೇನ ಇಷ್ಟು ಮಾತುಗಳಿದ್ದು. 5 ಗಂಟೆ ಆಗಿತ್ತು, 5:05 ಬಿಡಬೇಕು ಬಿಡಬಾರ್ದು. ಹಣ್ಣಿಲ್ಲ, ಹೊಟ್ಟಿಗೆ ನೀರಿಲ್ಲ. ಒಂದು ಮುಂಜಾನೆ ಓಡಾಕತ್ತೇನ ಪುಣ್ಯಾತ್ಮರೇ. ಇನ್ನೊಂದು ಮಳನ ಇದ್ದ ಸೂರ್ಯ ಮುಳುಗಾಕ ಬಂದಿದ್ದ. ಎಲ್ಲ ಅವಸ್ಥೆ ಆಗಿತ್ತವಂದು. ಇನ್ನು ಸೂರ್ಯ ಮುಳುಗಗುಡ್ದ ಅಂದ್ರೆ ಇನ್ನೊಂದು 4 ಮಾರ ಓಡ್ತಾನಲ್ಲ, ಅದು ಅಷ್ಟು ಹೊಲ ಬರ್ತೈತಿ. ಅವಕಾಶ ಸಿಕ್ಕದ್ದನ್ನೇ ಯಾಕೆ ಬಿಡಬೇಕು? ವಿಚಾರ ಮಾಡಿದ. ಬಿಟ್ಟಿದ್ರೆ ಜೀವ ಉಳಿತಿತ್ತ. ಆ ಹೊಲದಂದ 5 ತುತ್ತ ಅನ್ನ ಉಣ್ತದ್ದ. ದುರಾಶೆ ಮಾಡಿತು. ಎನ್ನ ದುರಾಶೆ ಮಾನಿಸಯ್ಯ ಚನ್ನಮಲ್ಲಿಕಾರ್ಜುನ. ಅಕ್ಕ ಏನು ಹೇಳಿದಳ್ರಿ? ಎನ್ನ ಮನದ ದುರಾಶೆ ಮಾನಿಸಯ್ಯ ಚನ್ನಮಲ್ಲಿಕಾರ್ಜುನ ಅಂದ್ಲಕ್ಕಿ. ದುರಾಶೆ ನನಗೆ ಬೇಡ, ಆಶೆನೂ ಬೇಡ, ದುರಾಶೆನೂ ಬೇಡ, ಮಾನಿಸಬಿಡದನಲ್ಲೇ ಅಂದ್ಲಕ್ಕಿ ಅಕ್ಕ ಮಹಾದೇವಿ. ಹೇಳ ಕಾರಣ ಏನಂದ್ರೆ ರೀ ಪುಣ್ಯಾತ್ಮರೇ, ಇನ್ನೊಂದು ಮಳ ಇದ್ದ ಸೂರ್ಯ ಮುಳುಗುವ ಸಂದರ್ಭ ಬಂದಿತ್ತು. ಗಂಟ್ಲರ ಆರೇತಿ, ಓಡಾಕರ ಬರುವಲ್ತು, ಹೊಟ್ಟೆರ ಹಸದೈತಿ, ಕಣ್ಣಿಗೆ ಚಕ್ರರ ಬರಾಕತ್ತೈತಿ. ಸೂರ್ಯ ಮುಳುಗತ್ತಿದ್ದ, ಓಡಿದ, ಹೋಗಿ ದಪ್ಪಣ ಬಿದ್ದ. ಏನಾಯಿತು? ಪ್ರಾಣ ಬಿಟ್ಟ. ಮತ್ತೇನು ಮಾಡೋದೈತೆ? ಪ್ರಾಣ ಬಿಟ್ಟ. ತಾನೂ ಉಣ್ಲಿಲ್ಲ, ಸುಖ ಪಡಿಲಿಲ್ಲ. ದುರಾಶೆ ಮಾಡಿದ್ದಕ್ಕಾಗಿ ಏನಾಯಿತು? ಪ್ರಾಣವನ್ನು ಕಳ್ಕೊಳ್ಳೋದು ಬಂತ ಪುಣ್ಯಾತ್ಮರೇ. ಅದಕ್ಕೆ ಶ್ರೀಮನ್ನಿಜಗುಣ ಶಿವಯೋಗಿಗಳವರು ಬಹಳ ಸುಂದರವಾದಂಥ ಕೈವಲ್ಯ ಪದ್ಧತಿ ಅನ್ನತಕ್ಕಂಥ ಗ್ರಂಥನ ಸುಂದರವಾಗಿ ಬರೆದಾರ. ಭಾಳ ಚಂದ ಹೇಳ್ಯಾರ. ನೋಡಲ್ಲ ದೊರಕಲೇನದರೊಳು ಪರಿಣಿಯತೆ ಚಂದಮಮ, ಅಗಳಿಯುವುದೇ ಚಂದಮಮ. ಎಷ್ಟು ಪರಮಾತ್ಮ ಕೊಟ್ಟಿರ್ತಾನ ಅಷ್ಟ್ರಾಗ ಸಂತೃಪ್ತ ಆಗು ಅಂಥೇಳಿ ಅದರೊಳಗೆ ಕೊಟ್ಟಾರ. ಸುಂದರವಾದಂಥ ಪದ್ಯವನ್ನು ಬರೆದಾರ. ಅದರಂತೆ ನಾವು ನೀವು ದುರಾಶೆಯನ್ನು ಬಿಟ್ಟು ನಿರಾಶೆಯಾಗಿ ಆ ಭಗವಂತನ ತಿಳ್ಕೋಬೇಕಾಗೈತಿ. ಇವು 2 ತೊದಲು ನುಡಿಯನ್ನು ಸದ್ಗುರುನಾಥನ ಪಾದಕ್ಕಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.